you have kept your word. In 18 ತಿಂಗಳಲ್ಲಿ 2 ಸಿನಿಮಾ ಮಾಡ್ತೀನಿ ಅಂತ. So one cinema we are hoping it will release in December. Having said that, ಸತ್ಯಜ್ಯೋತಿ ಸುದೀಪು ಚೇರನ್ ಜೊತೆ ಫಸ್ಟ್ ಕೊಲಾಬ್ರೇಟ್ ಆಗಬೇಕಾಗಿತ್ತು, ಬಟ್ ಇಟ್ ಡಿಡ್ಂಟ್ ವರ್ಕ್ ಔಟ್. ಐ ಜಸ್ಟ್ ವಾಂಟೆಡ್ ಟು ನೋ, ಅ ಕ್ಯೂರಿಯಾಸಿಟಿ. One time Ali, you were so inspired by Cheran's movie and you did a remake of one of his movies which was a big hit. Why Cheran's script did not work for today's times? Or did it not align to your kind of movies you wanted to do? No, ಚೇರನ್ ಅವರು ಬಹಳ ದೊಡ್ಡ ನಿರ್ದೇಶಕರು, ಬಹಳ ಹೆಸರಾಂತ ನಿರ್ದೇಶಕರು, and I really love the way he tells the story, and that is why we collaborated. Collaboration agidde because I really admire the way he tells the story. But sometimes, ಈಗ ಫಾರ್ ಎಕ್ಸಾಂಪಲ್, ನಾನು ಅಲ್ಲಿ ಕುತ್ಕೋತಿದ್ದಾಗೇನೆ ತುಂಬ ಆ್ಯಕ್ಚುಲಿ ನೆನ್ನೆ ರಾತ್ರಿ ಊಟ ಮಾಡೋಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ನಾನು ತಿನ್ನೋದು 2 ಹೊತ್ತು. ಈಗ ಬೆಳಗ್ಗೆ ಮುಂದೆ ಸಿಕ್ಕಾಪಟ್ಟೆ ಹೊಟ್ಟೆಶು. ನಾನು ಬರ್ತಾನೆ ಹೇಳಿದೆ ನಾನು ಕೊಡಿ ಅಂತ. 2 ಇಡ್ಲಿ ತಂದಿಟ್ರು. ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ, ಬಟ್ ಎರಡು ಬೈಟ್ ತೊಗೊತಿದ್ದಂಗೆ ವಾಪಸ್ ಕಳಿಸ್ದೆ. ಅಂದರೆ ಈಗ ಬೇಡ, ಸೆಟ್ ಆಗ್ತಾ ಇಲ್ಲ ಅಂತ. ಹಾಗೆ ಆ ತಟ್ಟೆ ಅಲ್ಲಿದ್ದಿದ್ದು ಇಡ್ಲಿ ಮಿಸ್ಟೇಕು ಅಲ್ಲ, ಕೊಟ್ಟಿರೋದು ಮಿಸ್ಟೇಕ್ ಅಲ್ಲ, ನಂದು ಮಿಸ್ಟೇಕ್ ಅಲ್ಲ, ಬಟ್ ಆ ಸಂದರ್ಭದಲ್ಲಿ ನನಗೆ ಅದು ಸೆಟ್ ಆಗಿಲ್ಲ. ಹೀಗೇ ಚೇರನವ್ರ ಬಗ್ಗೆ ಮಾತಾಡೋಷ್ಟು, ಅವ್ರದ್ದು ವ್ಯಕ್ತಿತ್ವದ ಬಗ್ಗೆ ಅಥವಾ ಅವರ ಸಿನಿಮಾಗಳ ಬಗ್ಗೆ ಮಾತಾಡೋಷ್ಟು ದೊಡ್ಡವು ನಾನಲ್ಲ. ಬಟ್ ಐ ಸ್ಟಿಲ್ ಫೀಲ್ ಅಟ್ ದಿಸ್ ಪರ್ಟಿಕ್ಯುಲರ್ ಮೂಮೆಂಟ್ ಆ ಕೊಲಾಬರೇಷನ್ ಮೇ ಬಿ ವಂಡರ್ಫುಲ್, ಬಟ್ ಹೇಳ್ತಾ ಇರೋ ರೀತಿ ಅಥವಾ ಕತೆ ನಮಗೆ ಈ ಸಂದರ್ಭಕ್ಕೆ ಬೇಡ ಅನ್ನಿಸ್ತು. ಕನ್ನಡ ಚಿತ್ರರಂಗದಲ್ಲಿರುವ ಪರಿಸ್ಥಿತಿ, ಇಲ್ಲಿ ತುಂಬ ಅನ್ಸರ್ಟನ್ಟಿ ಇರೋವಾಗ ಆ ಥರ ಸಿನಿಮಾ ರೈಟ್ ನೌ ಐ ಡೋಂಟ್ ಥಿಂಕ್ ವಿ ಶುಡ್ ಬಿ ಡೂಯಿಂಗ್. ಪ್ರಾಬಬ್ಲಿ ಒನ್ಸ್ ಸಮಥಿಂಗ್ ಸೆಟಲ್ ಡೌನ್, ಲೈಕ್ ಫಾರ್ ಎಕ್ಸಾಂಪಲ್ ಆಟೋಗ್ರಾಫ್ ಅಂತ ಒಂದು ಸಿನಿಮಾ ತಗೊಳ್ಳೋಣ, ಅದ್ಭುತವಾದಂಥ ಸಿನಿಮಾ. ಬಟ್ ಕ್ಯಾನ್ ವಿ ಡೇರ್ ಟು ಡೂ ಇಟ್ ಟುಡೇ? ಇಫ್ ಯು ಆಸ್ಕ್ ಮೀ ಕ್ಯಾನ್ ಐ ಡೇರ್ ಟು ಡೂ ಇಟ್ ಟುಡೇ, ಐ ಫೀಲ್ ಲಿಟಲ್ ಕಾಂಪ್ಲಿಕೇಟೆಡ್. ಇವಾಗಿರೋ ಪರಿಸ್ಥಿತಿ, ಮೈಂಡ್ಸೆಟ್, ಜನಗಳ ಮೈಂಡ್ ಓಡ್ತಾ ಇರೋ ವೇಗ, ದಟ್ ಸ್ಪೀಡ್, ಆ್ಯಂಡ್ the rush they have to go and see a cinema commercially. Maybe this is not the right time. Maybe good time will come and we'll collaborate again. Also, like though you don't want to reveal the characters, but somewhere the little glimpse what we saw. One thing is, when you say Dada yaru, Dada ಅಂದ ತಕ್ಷಣ ನಾವು ವಿಷ್ಣುವರ್ಧನ್ಗೆ ಹೋಗ್ತೀವಿ ಒಂದು, but it's slowly shifting to Sudeep. It's gradually shifted to Sudeep. Do you like this to be called Dada? ನನ್ನ ತಂದೆ ತಾಯಿಯರು ಹೆಸರಿಟ್ಟು ಸುದೀಪ್ ಅನ್ನೋದನ್ನೇ ಬಿಟ್ಬಿಟ್ಟು ಹುಚ್ಚಾಗಿ ಹೋಗ್ಬಿಟ್ಟಿದ್ದೀನಿ. ಅಲ್ಲಿಂದ ಕಿಚ್ಚಾಯಿತು, ಆ್ಯಂಡ್ ನಥಿಂಗ್ ಇಸ್ ಮೈನ್. ಆಲ್ ದ ಟರ್ಮ್ಸ್ ಆರ್ ಕಮಿಂಗ್ ಫ್ರಮ್ ಮೈ ಸರೌಂಡಿಂಗ್ ಆ್ಯಂಡ್ ದ ಪೀಪಲ್ ಹೂ ಲೈಕ್ ಮೀ ಆ್ಯಂಡ್ ಲವ್ ಮೀ. ಸೊ ಐ ವಿಲ್ ನಾಟ್ ರಿಯಾಕ್ಟ್ ಟು ಎನಿ ನೇಮ್ಸ್. ಐ ವಿಲ್ ಜಸ್ಟ್ ರಿಯಾಕ್ಟ್ ಟು ದ ಇಂಟೆನ್ಷನ್ ಬಿಹೈಂಡ್ ದ ನೇಮ್. ಸೊ ಅವ್ರ ದಾದಾ ಅಂದಿದ್ದು, ಇನ್ನೊಂದಿದ್ದು ಇವ್ರು ಕರ್ಕೊಂಬಂದಿದ್ದು. ಬಟ್ ಒಂದಂತೂ ಸತ್ಯ, ನೀವು ನನಗೆ ಪರ್ಸ್ನಲ್ ಆಗಿ ಕೇಳೋಕ್ಕಾದ್ರೆ ನಮಗೆ ದಾದಾ ಯಾವತ್ತಿದ್ರು ವಿಷ್ಣು ಸರ್. ನಾವು ಪೊಸಿಷನಿಗೆ ಹೋಗೋಕ್ಕೂ ಆಗಲ್ಲ, ಹೋಗೋಕ್ಕೆ ಆಸೆನೂ ಪಡಲ್ಲ. ಇಲ್ಲಿ ಕೆಲವ್ರು ಕರೀತಾರೆ, ಇವ್ರು ಕರೀತಾರೆ, ಅದು ಹಾಕ್ಕೊಂಡಿದ್ದಾರೆ. ಅದಾದ್ಮೇಲೆ ಕರೆದು ಬೇರೆ ಕಡೆ ಹೋಗಿದ್ದಾರೆ ಅವರು. ಸೊ ಇಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಇಟ್. ಆ್ಯಂಡ್ ಬಟ್ ಸಮ್ವೇರ್ ಡೋಂಟ್ ಯು ಥಿಂಕ್ ಮನೆಯಲ್ಲಿ ತಂದೆ ಅನ್ನೋರು ತುಂಬ ದೊಡ್ಡ ಅಚೀವ್ ಮಾಡಿ ಕೂತಿರ್ಬೇಕಾದ್ರೆ ಯಾರಾದರೂ ಒಬ್ಬರು ಮನೆಗೆ ಬಂದಾಗ ನೀವು ನಿಮ್ಮ ತಂದೆ ಥರನೇ ಹೆಸರು ಮಾಡ್ತಾ ಇದ್ದಾರೆ ಬಿಡ್ರಿ ಅಂತ ಖುಷಿ ಆಗಲ್ವ? ಹಾಗೆ ಯಾರೋ ಒಬ್ಬರು ಬಂದ್ಬಿಟ್ಟು ಇಲ್ಲಿ ನಮಗೂ ಒಂದು ಸ್ವಲ್ಪ ಅಂತ ಕರೆದಾಗ ತಗೊಳಪ್ಪ, ಓಕೆ, ನಮಗೂ ಅಲ್ಲಿ ಅವ್ರ ಆಶೀರ್ವಾದದಲ್ಲಿ ಇಟ್ಟಿದ್ದೀರಾ ಅಂತ ಬರುತ್ತೆ ಅಷ್ಟೇ. ಅಲ್ಲಿ ಮುಗಿದೋಗುತ್ತೆ. ಅಪ್ಪ ಅಪ್ಪನೇ, ಮಗ ಮಗನೇ. ನನಗೆ 3 questions ಇದೆ. I'll just ask, don't mind, okay? I've got it prepared. With you nobody minds. ಇನ್ನೊಂದು